ಫೈನಲಿ ಮೈಸೂರಿಂದ ಹೊರಟು ಹುಬ್ಳಿಗೆ ಬಂದಾಯ್ತು. ಈಗ ಹುಬ್ಳಿ ಬಸ್ ಸ್ಟ್ಯಾಂಡ್ ಅಲ್ಲಿ ಗೋವಾಗೆ ಬರೋ ಬಸ್ಗೆ ವೆಯ್ಟ್ ಮಾಡ್ತಾ ಕೂತಿದ್ದೀವಿ. ಟೈಮ್ ಬಂದು 4:15. ಕೊನೆಗೂ ನಾವು ವೆಯ್ಟ್ ಮಾಡ್ತಿದ್ದು ಬಸ್ ಬಂತು. ಬಸ್ ಹತ್ಕೊಂಡು ಟಿಕೆಟ್ ತಗೊಂಡು ಎಲ್ಲ ಗೋವಾಗೆ ಓಡ್ಲಿಕ್ಕೆ ರೆಡಿ ಆಯ್ತು. ದುಡ್ಡು ಕೊಟ್ಟಿದ್ ಮಾತ್ರ ಮಾಡ್ಲಿಲ್ಲ. ಥ್ಯಾಂಕ್ ಯು. ಫೈನಲಿ ಹುಬ್ಳಿಯಿಂದ ಬಸ್ಸು ಗೋವಾ ಕಡೆ ಪಯಣ ಶುರುವಾಗಿದೆ. ಮುಂದೆ ಇಟ್ಬಿಟ್ಟು ಬಂದ್ಬಿಡ್ಲ. ಒಳ್ಳೆ ಡ್ರೈವಿಂಗ್ ಸ್ಕಿಲ್ಸ್ ಎಲ್ಲ ತೋರಿಸ್. ಹಾಗೆ ಅಲ್ಲಿ ನಿಯರ್ ಬೈ ತಿಂಡಿಗಂತ ಬಸ್ ಸ್ಟಾಪ್ ಮಾಡಿದ್ರು. ತಪ್ಪಲ್ಲ ಅಷ್ಟು ಗೊತ್ತಾಗಲ್ಲ ನಮಗೆ. ನೀವು ತಿನ್ನಿ. ಹೆಂಗಿದೆ? ಇಷ್ಟು ಬೇಕು. ನೆನ್ನೆದು ಫ್ರಿಡ್ಜಲ್ಲಿ ಕೊಟ್ಟಿರೋದು. ಸ್ವಲ್ಪ ತಿಂದೆ ಅಷ್ಟೇ. ನಂಗೆ ಅನ್ಸಿಲ್ಲ, ಉಪ್ಪಿಟ್ಟಿಗೆ ಮ್ಯಾಚ್ ಆಯ್ತಾನೆ ಮೇ ಬಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಕೇಸರಿ ಬಾ ಚೆನ್ನಾಗಿದೆ. ಉಪ್ಪಿಟ್ಟಿಗೆ ಕೇಸರಿ ಪರವಾಗಿಲ್ಲ. ಏನದು? ಇದು ನಮ್ಮ ಕಡೆ ಸಿಗಲ್ಲ ನೋಡಿ, ಇಲ್ಲೇ ಸಿಗೋದು. ಬಾಟ್ಲು ಸಿಗುತ್ತೆ, ಆ ಲೇಬಲ್ ಸಿಗುತ್ತೆ. ಬ್ಲೂ ಬಾಟಲ್ ನೋಡಿದ್ರು. ಎಲ್ರದ್ದು ಟಿಫನ್ ಆಯ್ತು. ಈಗ ಮತ್ತೆ ನಮ್ಮ ಪಯಣ ಗೋವಾ ಕಡೆ ಶುರು. ಕೈ ಹಂಗೋಯ್ತು. ಓಡಾಡಿ ಆಗ್ತಾ ಇಲ್ಲ. ಗೋವಾ ಹತ್ರ ಇರೋ ಪೋಂಡಾ ಅನ್ನೋ ಒಂದು ಊರಿಗೆ ಬಂದಿದ್ದೀವಿ. ಈಗ ಇಲ್ಲಿಂದ ಮಡ್ಗೋನ ಅನ್ನೋ ಒಂದು ಪ್ಲೇಸ್ಗೆ ಹೋಗ್ಬೇಕು. ಗೋವಾದ ಸೆಂಟರ್ ಆಫ್ ದ ಸಿಟಿ ಮಡ್ಗಾನದಲ್ಲಿದ್ದೀವಿ. ಈಗ ಇಲ್ಲಿಂದ ನಾವು ಕಾನಾಕೋನ ಗೋವಾ ಟ್ರಿಪ್ ಬರೀ ಟ್ರಾವೆಲಿಂಗ್ ಅಲ್ಲೇ ಮುಗಿಸ್ತಾ ಇದೀವಿ. ಹೆಂಗಿದೆ ಓಪನಿಂಗ್ ಥ್ರಿಲ್ಲು? ಓ ಗೆಳೆಯರೇ, ಹೇಳು ಈಗ ಹೇಳ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಕಂಟಿನ್ಯೂ ಮಾಡ್ಬೇಕಷ್ಟೇ. ಯಶೋ ಲಾಸ್ಟ್ ಟೈಮ್ ನಳ್ಳಲ್ಲ ಫಸ್ಟ್ ರೂಮ್ ಫಸ್ಟ್ ತುಂಬ ಸ್ಟ್ಯಾಂಡರ್ಡ್ ಗೊತ್ತಾ ನಿಮಗೆಲ್ಲ. ರೋಹನ್ ಅಂತ ಚಿಂಟು. ಆಯ್ತು. ಆಮೇಲೆ ಫೈನಲಿ ನಾವು ತಲುಪಬೇಕಾದ ಪ್ಲೇಸ್ಗೆ ಬಂದಾಯ್ತು. ಇವಾಗ ಒಂದು ರೂಮ್ ಬುಕ್ ಮಾಡಬೇಕು. ರೂಮ್ ಹುಡುಕ್ತಾ ಇದ್ದೀವಿ. ಬೋಲೋ ಅದನ್ನೇ ಅವ್ರು ಹೇಳ್ತಿರೋದು.
ಕನ್ನಡದಲ್ಲಿ ಹೇಳ್ತಿದ್ದೆ 600 ಕಮ್ಮಿ ಕೊಡಲ್ಲ. ಗಾರ್ಡನ್ ಸೈಡ್ ಮನೆ ಬೈ ಮತ್ತೇನೋ ಬೇಕು ನಿನಗೆ ಏನೋ ಬೀಚ್ ಸೈಡ್ ಸೌಂಡ್ ನಾನು ಮಾಡ್ತೀನಿ 1300ಕ್ಕಿಂತ ಕಮ್ಮಿ ಕೊಡಲಿ ಇವನು ಎಳಗಡೆ ಏನ ಕಣಿ ಅದು ರೂಮೇ ಹಾಂ ನಾನು ಕುಡಿಯೋಕೆ ಬಂದಿಲ್ಲಪ್ಪ ಎಂಜಾಯ್ಮೆಂಟ್ ಮಾಡಿ ಮಗನೇ ಕೈ ಬಿಸಿ ಕ್ಯಾಮ್ರಾ ಇಟ್ಕೊತಾನೆ ನೋಡಿ ಫ್ರೆಂಡ್ಸ್. ನನ್ನ ಕೈ ಕೊಡಿ ಅಂತಂದ್ರು ಅವರೇ ಸ್ವಂತವಾಗಿ ನಾನೇ ಮಾಡ್ತೀನಿ ಅಂದ್ಕೊಂಡು ಕೆಲಸ ಮಾಡ್ತವ್ರೆ. ಇಂಥ ಫ್ರೆಂಡ್ಸ್ ಸಿಗ್ಬೇಕು ಎಲ್ರಿಗೂ. मजा नहीं आ रहा है. ಬಾಂಡ್ರ ಫಸ್ಟ್ ಬೀಚ್ಗೆ ಹೋಗ್ಬರ್ರು. ಹಾಂ ಏನು ತಂದಿದ್ದಾನೆ ಬ್ಯಾಗ್ಲಿ ಮಾ ಈ ಬ್ಯಾಗ್ ಅಷ್ಟು ಇದು ತಗೋದೆ ಅದಕ್ಕಿಂತ ಜಾಸ್ತಿನೇ ಐತೆ ಬ್ಯಾಗು ಅಂತಂದ. ತಣ್ಣಗಾಗಿರ್ತೀವಿ ಚೆಕ್ ಮಾಡಿ ಅಂತೆಲ್ಲ. ಇಲ್ಲಿ ಯಾವುದೋ ಶೇಕ್ ಎಲ್ಲಿ ರೂಮ್ ಬುಕ್ ಮಾಡಿದ್ರಿ ಈಗ? ಹಾಂ ನೀನು ನಮಗೂ ಟೈಮ್ ಬರುತ್ತೆ. ಒಂದ್ಸಲ ಕಾಣಿಸ್ತಾನೆ ಇಲ್ಲ, ಬ್ರೈಟ್ನೆಸ್ ಇಲ್ಲ ಒಂದ್ಸ. ಆದರೂ ಯಾರೋ ಹೋಯ್ತಾವ್ರಲ್ಲ ಇಲ್ಲಿ ಕಾಲೇಜ್. ಓಟ್ ಬನ್ನಿ, ಆಮೇಲೆ ಸಿಗ್ತೀನಿ ನಾನು ನಿಮಗೆ. ನಮಗೂ ಆ ಥರ ಟೈಮ್ ಬರುತ್ತೆ. ನಾನು ನೀನು ರಷ್ಯಾ ಒಂದು ಟೈಮ್ ಬರುತ್ತೆ. ರಷ್ಯಾ ಅಮೇರಿಕಾ ಇಂಡಿಯಾ ಫ್ರೆಂಡ್ಶಿಪ್ ಇವೆಲ್ಲ ಆಗ್ತಿದೆ. ನಾನು ಒಳ್ಳೆ ಹುಡುಗ ಅನ್ಕೊಂಡಿದ್ದೀರಿ ಎಲ್ಲರೂ. ಅಪ್ಪು ನೀವು ತುಂಬ ಒಳ್ಳೆ ಹುಡುಗ. ಮತ್ತೆ ಚೈನಾದವನಾ? ಒಂದೇ ಮಾತು, ರಷ್ಯಾನ ಇಂಡಿಯಾನ? ಏನು ಇಂಡಿಯಾ ದೇಸಿ. इतने तेजस्वी लोग हैं हमारे पास. ಬೀಚ್ ಮುಂದೆನೇ ರೂಮ್ ಇತ್ತು, ಬಟ್ ನಮ್ಮ ಪ್ರೈಸ್ಗೆ ಅವ್ರು ಯಾಕೋ ಬರ್ತಾ ಇರಲಿಲ್ಲ. ಹಾಗಾಗಿ ಅದನ್ನು ಕ್ಯಾನ್ಸಲ್ ಮಾಡಿದ್ರು. 1,500 ಕೊಡೋದು ಬೆಸ್ಟು. ಏಕೆ ಚೆನ್ನಾಗಿತ್ತು? ಹೌದಾ? ಇದು ಚೆನ್ನಾಗಿಲ್ಲ ಚೆನ್ನಾಗಿ ಇದೆಲ್ಲ ಸತತ 4-5 ರೂಮ್ ನೋಡ್ತಾ ಇದ್ರು, ಒಂದು ರೂಮ್ ಸಿಗ್ತಾ ಇರಲ್ಲ ನಮಗೆ. ಬೆಲೆ ಕಮ್ಮಿ ಗೋವಾದಲ್ಲಿ. ರೂಮು, ಒಂದು ಬೆಡ್ಡು ಚೆನ್ನಾಗೈತೆ ಕಣ. ರೂಮು ಚೆನ್ನಾಗಿ ಬುಕ್ ಮಾಡಿದಾರೆ ಕಣ್ರ. ಚಿಂಟು ಚೆನ್ನಾಗೈತಾ ರೂಮು ಮೇಲ್ಗಡೆ? ಹೌದಾ? ಓಕೆ. AC ಒಂದು ಬರ್ತಾ ಇಲ್ಲ, ಬರದ್ ಬಿಡು. ಫೈನಲಿ ಗೋವಾ. ನಮ್ಮ ರೂಮ್ ತೋರಿಸ್ತೀನಿ. ನಮ್ಮ ರೂಮ್ ನೋಡೋಣ. ಫೇಸ್ ಏನಪ್ಪ ಆರಾಮಾಗಿ ಕೂತ್ಬಿಟ್ಟಿದ್ಯಾ? ಒಂದು ನಿಮಿಷ ಸೈಡ್ ಬಾ. ಏನದು? ಏನು ಹೇಳು? ನೋಡಿ ನೋಡಿ ಬ್ರೋ, ನೋಡಿ ಇದನ್ನ ಕಾಣ್ತಿದ್ಯಾ? ಹಾಂ, ಸೂಪರ್ ಅಂತ. ಓಕೆ, ರೂಮ್ ತೋರಿಸ್ಬಿಡ್ತೀನಿ ಇರು. ನಮ್ಮಪ್ಪು ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಹೇಗಿದೆ ರೂಮು? ನೀವೇ ನೋಡ್ಬೋದು ಒಳಗಡೆ. ರೂಮ್ ಟೂರ್ ಮಾಡೋಣ. ಎಲ್ಲ ಹೋಮ್ ಟೂರ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಓಕೆ, ರೂಮ್ ಟೂರ್ ಮಾಡೋಣ ಬನ್ನಿ. ಬಟ್ ಎಲ್ಲ ಈಗ ಒಗೆದು ಒಣಗಾಗ್ಬಿಟ್ಟಿದ್ದೀವಲ್ಲ. ಇಲ್ಲಿ ನೋಡಿ, ಬಿಳಿ ಕಾಚ, ಸಾವಸ ಕಾಚ. ಯಾರೋ ಗೋವಾಗೋಸ್ಕರ ಹೊಸ ಕಾಚ ತಗೊಂಡ್ಬಂದಿದ್ದಾರೆ. ರೂಮ್ ಚೆನ್ನಾಗಿದೆ. ಗೋವಾದಲ್ಲಿ ನಿಮಗೆ ಅಫೋರ್ಡೆಬಲ್ ಪ್ರೈಸ್ಗೆ ಒಳ್ಳೆ ರೂಮ್ಸ್ ಬೇಕು. AC ರೂಮ್ಸ್, ಬೀಚ್ ವ್ಯೂ ಇದೆ, ಗಾರ್ಡನ್ ವ್ಯೂ ಇದೆ, ಎಲ್ಲ ಇದೆ. ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಲ್ಲ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು? ನಾವು ಜಸ್ಟ್ ವ್ಲಾಗರ್. ಓ ಹಂಗೆ. ಹಾಂ, ಓನರ್ ಬೇರೆ ಇದ್ದಾರೆ. ಓನರ್ನು ಮಾತಾಡ್ಸೋಣ ಆಮೇಲೆ. ಫಸ್ಟ್ ರೂಮ್ ನೋಡ್ಕೊಳ್ಳಿ. ರೂಮ್ ಎಲ್ಲ ಹಿಂಗಿದೆ. ಆ್ಯಕ್ಚುಲಿ ಅವ್ರು ತುಂಬ ಕ್ಲೀನಾಗಿ ಇಟ್ಟಿದ್ರು, ನಾವು ಬಂದ ಹಾಳು ಮಾಡಿದ್ದೀವಿ. ವಾಶ್ರೂಮ್ಸ್ ಇದೆ, ಎಲ್ಲ ಚೆನ್ನಾಗಿದೆ. ಶವರಲ್ಲಿ ಸ್ವಲ್ಪ ನೀರು ಕಮ್ಮಿ, ಕಂಪ್ಲೇಂಟ್ ಆಮೇಲೆ ಮಾಡೋಣ. AC ಇದೆ, AC ತೋರಿಸ್ಬಿಡ್ರಿ ನಮ್ಮ ವ್ಯೂವರ್ಸ್ಗೆ. ತೋರಿಸ್ತಾ ಇದ್ದೀವಿ.
ಎಲ್ಲ ಚೆನ್ನಾಗಿದೆ, ಎಲ್ಲ ಮಿಲಿಟರೀಸ್ ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಕವರ್ ಇದೆ. ನಾವು 2 ರೂಮ್ ತಗೊಂಡಿದ್ದೀವಿ. ಇನ್ನೊಂದು ಮೇಲಿದೆ, 1500 2 ರೂಮ್. ಇನ್ನೊಂದು ಅಲ್ಲಿ, ಅದು 1500, ಇದು 1500. ಬನ್ನಿ, ಸ್ವಲ್ಪ ಕನ್ಸೆಷನ್ ಮಾಡ್ತಾರೆ. ನಮ್ಮ ಕಡೆ ಅಂತ ಹೇಳಿ ನಮ್ಮ ಹೆಸರು ಹೇಳಿದ್ರೆ ಸಾಕು, ನೀವು ಬಹಳ ಕಡಿಮೆ ಮಾಡ್ಬಿಡ್ತಾರೆ. ರವಿಕುಮಾರ್ ಬ್ಲಾಗ್ಸ್ ಅಂತ ಹೇಳಿದ್ರೆ ಕಮ್ಮಿ ಮಾಡ್ತಾರೆ. ಏನು 200 ನೋಡೋದು ನಮ್ಮ ರೇಟ್ ಅಷ್ಟೇ. ಆಮೇಲೆ ನೀವು 1000ಕ್ಕೆಲ್ಲ ಸಿಕ್ಬಿಡುತ್ತೆ ಅಂತ ಆ ಎಕ್ಸ್ಪೆಕ್ಟೇಷನ್ ಎಲ್ಲ ಬಂದರೆ ತಪ್ಪಲ್ಲ. ಥ್ಯಾಂಕ್ ಯು. ಓನರ್ ಆಮೇಲೆ ಮಾತಾಡ್ಸೋಣ. ಫೈನಲಿ ರೂಮ್ ಎಲ್ಲ ಬುಕ್ ಮಾಡಿ ಬೀಚಲ್ಲಿ ಹೋಗಿ ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಬಂದು ಫೋಟೋಸ್ ತೆಗೆಸ್ಕೊತಾ ಇದ್ದೀವಿ. ವ್ಯೂ ಪಾಯಿಂಟ್ ಚೆನ್ನಾಗಿದೆ ಅಂತ. ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾಯಿತು ಅಂತ ಊಟಕ್ಕೆ ಬಂದಿದ್ದೀವಿ. ಊಟ ಮಾಡಿದ್ಮೇಲೆ ಮತ್ತೆ ಆಟ. ನೋಡಿ, ಇವನೇ ರಸಿಕರ ರಾಜ. ಎಲ್ಲ ಹುಡುಗರು ಪಟಾಯಿಸ್ಕೊಂಡಿದ್ದಾನೆ. ಫಾರಿನ್ ಹುಡುಗನು ಹಿಂಗೆ ಕರೆದ್ಬಿಟ್ಟದ. ಏನು ಮಾಡೋಣ? ಬನ್ನಿ, ಇವಾಗ ಕಯಾಕಿಂಗ್ ಏನು ಅಂತ ತೋರಿಸ್ತೀನಿ. ಕಯಾಕಿಂಗ್ ಹೆಂಗ್ ಮಾಡೋದು ಅಂತ ತೋರಿಸ್ತೀನಿ. ನಂಗೂ ಗೊತ್ತಿಲ್ಲ. ಡ್ರೆಸ್ ಮಾಡ್ಕೊಂಡು ಬರೋ ಚಿಂಟು ಚಿನ್ನೋಣ ಬ್ರೋ. ಬ್ರೋ ಹಾಂ, ವಿಡಿಯೋ ಹತ್ರ ಬರ್ಬೇಕು. ದೃಶ್ಯಲೇ ಅದೃಷ್ಟ ಮಾಡಿರ್ಬೇಕು. ಹಂಗೆ ಅಪ್ಪಗೆ ಫುಲ್ ಟ್ರೈನ್ ಕಣ. ಮತ್ತೆ ಭೇಟಿ ಆಗೋಣ. ನಮಸ್ಕಾರ.